ಈಗ ಮುಟ್ಟಿನ ಸಮಸ್ಯೆಗೆ ಸಂಬಂಧಪಟ್ಟಂತಹ ಪರಿಣಾಮಕಾರಿ ಪ್ರಾಣಾಯಾಮ ಅಭ್ಯಾಸಗಳನ್ನು ಮಾಡೋಣ. ಮೊದಲನೇದಾಗಿ ಉಜ್ಜಾಯಿಯ ಅಭ್ಯಾಸ ಮಾಡೋಣ. ಪ್ರಾಣಾಯಾಮ ಅಭ್ಯಾಸಕ್ಕೆ ಬೇಕಾದ ಯಾವುದಾದ್ರೂ ಒಂದು ಸುಖಾಸನದಲ್ಲಿ ಅಭ್ಯಾಸಕ್ಕೆ ಕೂತ್ಕೊಳ್ಳಿ. ಸುಖಾಸನ ಅಥವಾ ಸ್ವಸ್ತಿಕಾಸನ ಅಥವಾ ಪದ್ಮಾಸನ. ಈಗ ಪದ್ಮಾಸನವನ್ನು ಇವರು ಮಾಡ್ತಾರೆ. ಶ್ವಾಸ ಬಿಡ್ತಾ ಬಲ ಕಾಲನ್ನು ಮಡಚಿ ಎಡ ತೊಡೆಯ ಮೇಲೆ ಇಟ್ಕೊಳ್ಳಿ. ಶ್ವಾಸ ತಗೊಳ್ಳಿ. ಶ್ವಾಸ ಬಿಡ್ತಾ ಬಲ ಕಾಲನ್ನು ಮಡಚಿ ಎಡ ತೊಡೆಯ ಮೇಲೆ ಇಟ್ಕೊಳ್ಳುವಂಥದ್ದು. ಕೈಗಳು ಚಿನ್ಮುದ್ರ, ಬೆನ್ನು ಹುರಿ ನೇರವಾಗಿರಬೇಕು. ಕಣ್ಣು ಮುಚ್ಚಿ ಚಿನ್ಮುದ್ರದಲ್ಲಿ ಪಲ್ಸೇಷನ್ ಅನ್ನ ಫೀಲ್ ಮಾಡ್ಕೋಬೇಕು. ಹಾಗೆ ನಿಧಾನವಾಗಿ ಉಸಿರಾಟ ಮಾಡಿ ದೀರ್ಘವಾಗಿ ಶ್ವಾಸ ತಗೊಳ್ಬೇಕು. ಹಾಗೆ ಪೂರ್ತಿಯಾಗಿ ಶ್ವಾಸವನ್ನ ಹೊರಹಾಕಿ. ನಿಮ್ಮ ಶ್ವಾಸದ ಗತಿ ನಿಧಾನವಾಗಿಯೂ ದೀರ್ಘವಾಗಿಯೂ ಇರುವಂತೆ ನೋಡಿಕೊಳ್ಬೇಕು. ಹಾಗೆ ಉಜ್ಜಾಯಿಯ ಅಭ್ಯಾಸ ಪ್ರಾರಂಭ ಮಾಡಬೇಕು. ಪೂರ್ತಿಯಾಗಿ ಶ್ವಾಸ ತಗೊಳ್ಳಿ. ದೀರ್ಘವಾಗಿ ಶ್ವಾಸ ಹೊರ ಹಾಕುವಾಗ ಗಂಟಲಿನಲ್ಲಿ ಹಾವಿನ ಹಿಸ್ಸಿಂಗ್ ಸೌಂಡ್ ಬರೋ ತರ ಶಬ್ದ ಮಾಡಬೇಕು. ಇದೇ ರೀತಿ ಶ್ವಾಸದ ಶಬ್ದ ಇರಬೇಕು. ಇದನ್ನು ಉಜ್ಜಾಯಿ ಬ್ರೀದಿಂಗ್ ಅಂತಲೂ ಕರೀತಾರೆ. ಮಿನಿಮಮ್ 21 ರೌಂಡ್ ಅಭ್ಯಾಸ ಮಾಡೋದ್ರಿಂದ ಪರಿಣಾಮಕಾರಿ ರಿಸಲ್ಟ್ ಅನ್ನು ಪಡ್ಕೊಳ್ಬಹುದು. ನಿಧಾನವಾಗಿ ಕಣ್ತೆರೀರಿ. ಮುಂದಿನ ಅಭ್ಯಾಸ ಅನುಲೋಮ ವಿಲೋಮ ಅಭ್ಯಾಸ. ಪ್ರತಿಯೊಂದು ಕಾಯಿಲೆಗಳಿಗೂ ಅನುಲೋಮ ವಿಲೋಮ ಪ್ರಾಣಾಯಾಮವು ಪರಿಣಾಮಕಾರಿ ಅಭ್ಯಾಸವಾಗಿದೆ. ನಿಮ್ಮ ಬಲ ಕೈಯನ್ನ ಮೃಗಿ ಮುದ್ರ ಅಥವಾ ನಾಸಿಕಾಗ್ರ ಮುದ್ರದಲ್ಲಿ ಇಟ್ಕೊಳ್ಳಿ. ಬಲ ಕೈಯ ತೋರ್ಬೆರಳು ಮತ್ತು ಮಧ್ಯದ ಬೆರಳನ್ನು ಮಡಚಿಕೊಂಡು ಮೂಗಿನ ಹತ್ರ ಹಿಡ್ಕೊಳ್ಳಿ. ಬಲ ಮೂಗನ್ನ ಹೆಬ್ಬೆರಳಿನಿಂದ ಒತ್ತಿ ಎಡ ಮೂಗಿಂದ ಪೂರ್ತಿಯಾಗಿ ಶ್ವಾಸ ತಗೊಳ್ಳಿ. ಉಂಗುರ ಬೆರಳಿನಿಂದ ಮುಚ್ಚಿ ಬಲ ಮೂಗಿನಿಂದ ದೀರ್ಘವಾಗಿ ಶ್ವಾಸವನ್ನು ಹೊರಹಾಕಿ. ಹಾಗೆಯೇ ಪುನಃ ಬಲ ಮೂಗಿಂದ ಶ್ವಾಸವನ್ನು ದೀರ್ಘವಾಗಿ ತಗೊಳ್ಳಿ. ಮುಚ್ಚಿ ಪೂರ್ತಿಯಾಗಿ ಎಡ ಮೂಗಿನಿಂದ ಶ್ವಾಸ ಹೊರಹಾಕಿ. ಇದು ಒಂದು ಆವರ್ತನೆ. ಇದೇ ರೀತಿ 21 ಸೈಕಲ್ ಅಭ್ಯಾಸ ಮಾಡಿದರೆ ಒಳ್ಳೆಯ ರಿಸಲ್ಟ್ ಅನ್ನ ಪಡ್ಕೊಳ್ಬೋದು. ಎಲ್ಲ ರೀತಿಯ ರೋಗ ಸಮಸ್ಯೆಗಳಿಗೂ ಇದೊಂದು ಪರಿಣಾಮಕಾರಿ ಅಭ್ಯಾಸ. ಈ ಅಭ್ಯಾಸದಲ್ಲಿ ಶ್ವಾಸದ ಶಬ್ದ ಅಭ್ಯಾಸಿಗೂ ಕೂಡ ಕೇಳಿಸಬಾರದು. ಆ ರೀತಿ ಸೈಲೆಂಟ್ ಆಗಿ ಅಭ್ಯಾಸ ಮಾಡಬೇಕು. ಹಾಗೆ ಉಸಿರಾಟದ ಸಂಖ್ಯೆಯ ಮೇಲೆ ಗಮನ ಇರಬೇಕು. ಉಸಿರಾಟದ ಚಲನೆ ಅಂದರೆ ಎದೆ ಮತ್ತು ಹೊಟ್ಟೆಯ ಒಳ ಹೊರ ಚಲನೆಯ ಮೇಲೆ ಕೂಡ ಗಮನ ಇರಬೇಕು. ಸಾಧ್ಯ ಆದರೆ ಉಸಿರಾಟದ ಟೆಂಪರೇಚರ್ ಅನ್ನು ಗಮನಿಸಿದ್ರೂ ಕೂಡ ಒಳ್ಳೆಯದು. ಇದೆಲ್ಲ ಮನಸ್ಸಿನ ಹತೋಟಿಗೆ ಸಹಕಾರಿಯಾಗುವಂಥ ಅಭ್ಯಾಸಗಳು. ಎಡಮೂಗಿನಿಂದ ಪೂರ್ತಿಯಾಗಿ ಶ್ವಾಸ ಹೊರಹಾಕಿ ಅಭ್ಯಾಸವನ್ನು ನಿಲ್ಲಿಸಬೇಕು. ಈಗ ಸೂರ್ಯಭೇದನ ಅಭ್ಯಾಸ ಮಾಡೋಣ. ವಾತದ ಸಮಸ್ಯೆಗಳಿಗೆ ಹಾಗೂ ಮೆನ್ಸ್ಟ್ರುವಲ್ ಸಮಸ್ಯೆಗಳಿಗೆ ತುಂಬ ಉತ್ತಮವಾದ ಅಭ್ಯಾಸ. ದೇಹವನ್ನು ಆಕ್ಟಿವ್ ಮಾಡಲು, ಚೈತನ್ಯವನ್ನು ಕೊಡಲು ಈ ಅಭ್ಯಾಸ ಉತ್ತಮವಾಗಿದೆ. ಪುನಃ ಬಲಕೈಯಿಂದ ಮೃಗಿ ಮುದ್ರವನ್ನು ಅಡಾಪ್ಟ್ ಮಾಡ್ಕೊಳ್ಳಿ. ಮೂಗಿನ ಹತ್ರ ಹಿಡ್ಕೊಳ್ಳಿ. ಎಡಮೂಗನ್ನ ಉಂಗುರ ಬೆರಳಿನಿಂದ ಮುಚ್ಚಿ ಬಲಮೂಗಿನಿಂದಲೇ ಶ್ವಾಸ ತಗೊಳ್ಳಿ ದೀರ್ಘವಾಗಿ. ಹಾಗೆ ಬಲಮೂಗಿನಿಂದಲೇ ಪೂರ್ತಿ ಶ್ವಾಸವನ್ನು ಹೊರಹಾಕಿ. ಪುನಃ ದೀರ್ಘವಾಗಿ ಬಲಮೂಗಿನಿಂದಲೇ ಶ್ವಾಸ ತಗೊಳ್ಳಿ. ಪೂರ್ತಿಯಾಗಿ ಬಲಮೂಗಿನಿಂದಲೇ ಶ್ವಾಸ ಹೊರಹಾಕಿ. ಈ ಅಭ್ಯಾಸ ಥೆರಪೆಟಿಕಲಿ ಅಭ್ಯಾಸ ಮಾಡುವಂಥದ್ದು. ಹಾಗಾಗಿ ನುರಿತ ಯೋಗ ತಜ್ಞರಲ್ಲಿ ಅಗತ್ಯವಿದ್ದರೆ ಮಾತ್ರ ಅಭ್ಯಾಸ ಮಾಡಬೇಕು. 10 ರಿಂದ 12 ರೌಂಡ್ ಅಭ್ಯಾಸವನ್ನು ಮಾಡಬಹುದು. ಅಭ್ಯಾಸವನ್ನು ನಿಲ್ಲಿಸಿ. ಮುಟ್ಟಿಗೆ ಸಂಬಂಧಪಟ್ಟಂಥ ಎಲ್ಲ ಅಭ್ಯಾಸಗಳನ್ನು ಮಾಡಿದ ನಂತರ 5 ರಿಂದ 10 ನಿಮಿಷ ರಿಲ್ಯಾಕ್ಸೇಷನ್ ಅಭ್ಯಾಸ ಮಾಡಿದರೆ ತುಂಬ ಒಳ್ಳೆಯದು. ಮಾಡಲೇಬೇಕು. ಯಾವುದೆಲ್ಲ ಆಸನಗಳನ್ನು ನಾವಿಲ್ಲಿ ಮಾಡಿ ತೋರಿಸಿದ್ದೇವೆ, ಈ ಅಭ್ಯಾಸಗಳನ್ನು ನಿತ್ಯ ನಿಯಮಿತವಾಗಿ ಮಾಡುವುದರಿಂದ ಮುಟ್ಟಿನ ಸಮಸ್ಯೆಗಳಿಗೆ ಪರಿಣಾಮಕಾರಿಯಾದ ರಿಸಲ್ಟನ್ನು ಪಡ್ಕೊಳ್ಬೋದು ಹಾಗೂ ಆ ಸಮಸ್ಯೆಗಳನ್ನು ಹೋಗಲಾಡಿಸಿಕೊಳ್ಳಬಹುದು. ಸ್ತ್ರೀಯರಿಗೆ ಉತ್ತಮ ಆರೋಗ್ಯವನ್ನು ಪಡ್ಕೊಳ್ಳುವ ರೀತಿಯಲ್ಲಿ ಈ ಅಭ್ಯಾಸವನ್ನು ಮಾಡಬೇಕು. ನಿಮ್ಮ ನಿತ್ಯ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಿ ಹಾಗೂ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಿ. ನಮಸ್ತೆ.